ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಟೆಕ್ನೋಮೀಟ್. ಸೊ ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ಎಸ್ ಬಿ ಐನಲ್ಲಿನ ಒಂದು ಯೋಜನೆ ಬಗ್ಗೆ ಹೇಳ್ತೀನಿ. ಈ ಯೋಜನೆಯಿಂದ ನೀವು ಹೆಚ್ಚು ಹಣವನ್ನು ಪಡೆಯಬಹುದು ಫ್ರೆಂಡ್ಸ್. ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಈ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ಕೆಳಗಡೆ ಕಾಣಿಸೋ ಸಬ್ಸ್ಕ್ರೈಬ್ ಬಟನ್ನ ಒತ್ತಿ, ಹಾಗೆ ಪಕ್ಕದಲ್ಲಿ ಬರುವ ಗಂಟೆಯನ್ನು ಕೂಡ ಮರೆಯದೇ ಒತ್ತಿ. ಇದರಿಂದ ನಮ್ಮ ಎಲ್ಲ ಹೊಸ ಇಂಥದ್ದೇ ವಿಡಿಯೋಗಳು ನಿಮಗೆ ಫ್ರೀಯಾಗಿ ನೋಟಿಫಿಕೇಷನ್ ಬರುತ್ತೆ ಫ್ರೆಂಡ್ಸ್. ಹಾಗೂ ಈ ವಿಡಿಯೋನ ಲೈಕ್ ಮಾಡಿ ಹಾಗೂ ಎಲ್ಲ ನಿಮ್ಮ ಗೆಳೆಯರಿಗೂ ವಾಟ್ಸಪ್ನಲ್ಲಿ ಶೇರ್ ಮಾಡಿ. ಸೊ ಫ್ರೆಂಡ್ಸ್, ಹಣ ಈಗ ಎಲ್ಲರಿಗೂ ಬೇಕೇ ಬೇಕು ಹಾಗೂ ಬಹಳಷ್ಟು ಜನ ತಮ್ಮ ಹಣವನ್ನು ಜಮಾ ಮಾಡಿ ಇಡ್ತಾರೆ. ನೀವು ಕೂಡ ನಿಮ್ಮ ಹಣವನ್ನು ಜಮಾ ಮಾಡಿ ಇಡ್ತಿರ್ಬೋದು. ಆದರೆ ನೀವು ಇಲ್ಲಿ ಎಸ್ ಬಿ ಐನಲ್ಲಿ ಒಂದು ಸ್ಕೀಮ್ ಇದೆ. ಈ ಸ್ಕೀಮ್ನ ಹೆಸರೇನಪ್ಪ ಅಂದರೆ SBI RD ಸ್ಕೀಮ್ ಅಂತ. ಈ ಸ್ಕೀಮ್ನಲ್ಲಿ ನೀವು ತಿಂಗಳ ಹಣ ತುಂಬ್ತಾ ಹೋದರೆ ನಿಮಗೆ 1 ವರ್ಷ ಅಥವಾ 5 ವರ್ಷ ಅಥವಾ 10 ವರ್ಷದಲ್ಲಿ ತುಂಬ ಹೆಚ್ಚು ಹಣವನ್ನು ರಿಟರ್ನ್ ಆಗಿ ಪಡಿಬೋದು ಫ್ರೆಂಡ್ಸ್. ಇದು ಹೇಗಪ್ಪ ಅಂದರೆ ನಿಮ್ಮದು ವಯಸ್ಸು ಹಾಗೂ ನಿಮ್ಮದು ಅಕೌಂಟ್ ಎಲ್ಲಿರಬೇಕು ಹೇಗೆ ಅಂತ ಸಂಪೂರ್ಣವಾಗಿ ನಾನು ನಿಮಗೆ ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೇನೆ. ಸೊ ಮೊದಲು ವಯಸ್ಸೇನಪ್ಪ ಅಂದರೆ ನಿಮ್ಮದು ಈಗ ತಾನೇ ಹುಟ್ಟಿದ ಮಗುವಿನೂ ಕೂಡ ಈ ಅಕೌಂಟನ್ನು ಮಾಡಿಸ್ಬೋದು ಫ್ರೆಂಡ್ಸ್. ಇದರ ಹೆಸರೇನಪ್ಪ ಅಂದರೆ SBI ಬ್ಯಾಂಕ್ನಲ್ಲಿ ಹೋಗಿ SBI RD ಅಕೌಂಟ್ ಅಂತ ಹೇಳಬೇಕು. ಆಗ ಅವರು ನಿಮಗೆ ಒಂದು ಅಪ್ಲಿಕೇಶನ್ ಫಾರ್ಮ್ ಕೊಡ್ತಾರೆ. ಆ ಫಾರ್ಮನ್ನು ನೀವು ತುಂಬಿಕೊಟ್ಟರೆ ನಿಮ್ಮ ಅಕೌಂಟ್ ಆಗುತ್ತೆ ಫ್ರೆಂಡ್ಸ್. ಇದರಲ್ಲಿ ನೀವು ಮಿನಿಮಮ್ ತಿಂಗಳಿಗೆ 100 ರೂಪಾಯಿಂದನೂ ತುಂಬೋದು ಫ್ರೆಂಡ್ಸ್. ನೀವು ಮೊದಲೇ ಒಂದು ಅಗ್ರಿಮೆಂಟ್ ಇರುತ್ತೆ. ಈ ಅಗ್ರಿಮೆಂಟ್ನಲ್ಲಿ ನಿಮಗೆ ಎಷ್ಟು ವರ್ಷ ಈ ರೀತಿ ಹಣ ತುಂಬ್ತೀರಾ ಅಂತ ಹೇಳಿ ಆ ಅಗ್ರಿಮೆಂಟ್ನಲ್ಲಿ ಇರುತ್ತೆ ಫ್ರೆಂಡ್ಸ್. ನೀವು ಅದರಲ್ಲಿ ಕರೆಕ್ಟಾಗಿ ಬರೀಬೇಕು. 1 ವರ್ಷ, 5 ವರ್ಷ ಅಥವಾ 10 ವರ್ಷ ಅಥವಾ 3 ವರ್ಷ ಅಂತ ನೀವು ಅದರಲ್ಲೆಲ್ಲ ಬರೀಬೇಕು ಫ್ರೆಂಡ್ಸ್. ನೀವು ತಿಂಗಳ ಇಷ್ಟು ಅಮೌಂಟ್ ಅಂತ ನೀವು ತಪ್ಪದೇ ತುಂಬಬೇಕು. ಆ ತುಂಬಿದ ನಂತರ ನೀವು ಎಷ್ಟು ವರ್ಷ ಸೆಲೆಕ್ಟ್ ಮಾಡಿರ್ತಾರೆ ನೋಡಿ, ಅಷ್ಟು ವರ್ಷ ನಂತರ ನಿಮಗೆ ತುಂಬ ಹೆಚ್ಚು ಹಣ ಬರುತ್ತೆ ಫ್ರೆಂಡ್ಸ್. ಅದು ಎಷ್ಟು ವರ್ಷಕ್ಕೆ ಎಷ್ಟು ಹಣ ಬರುತ್ತೆ ಅಂತಲೂ ಕೂಡ ನಾನು ನಿಮಗೆ ಈ ವಿಡಿಯೋದಲ್ಲಿ ಈಗ ಹೇಳ್ತೀನಿ ಫ್ರೆಂಡ್ಸ್. ಸೊ ಫ್ರೆಂಡ್ಸ್, ನೀವೇನಾದರೂ 1,000 ರೂಪಾಯಿ 1 ವರ್ಷದ ಅವಧಿಯಲ್ಲಿ ತುಂಬಿದರೆ, ಅಂದರೆ ತಿಂಗಳಿಗೆ 1,000 ರೂಪಾಯಿ ನೀವು ತುಂಬಿದರೆ ನಿಮಗೆ 1 ವರ್ಷದ ನಂತರ 12,449 ಹಣ ವಾಪಸ್ ಬರುತ್ತೆ ಫ್ರೆಂಡ್ಸ್. ಹಾಗೂ ನೀವು 2,000 ರೂಪಾಯಿ 3 ವರ್ಷ ತುಂಬಿದರೆ ನಿಮಗೆ 80,025 ರೂಪಾಯಿ 3 ವರ್ಷದ ನಂತರ ಬರುತ್ತೆ ಫ್ರೆಂಡ್ಸ್. ಇದು ನೀವು ತಿಂಗಳು ತುಂಬಬೇಕಾಗುತ್ತೆ. ತಿಂಗಳಿಗೆ 1,000, ತಿಂಗಳಿಗೆ 2,000 ಹಾಗೆ ಫ್ರೆಂಡ್ಸ್. ಹಾಗೂ ನೀವು ತಿಂಗಳಿಗೆ 5,000 ತುಂಬಿದರೆ ನಿಮಗೆ 5 ವರ್ಷದ ನಂತರ 3,57,779 ಹಣ ವಾಪಸ್ ಬರುತ್ತೆ. ಹಾಗೂ ನೀವು ಅದೇ 5,000 10 ವರ್ಷ ತುಂಬಿದರೆ ನಿಮಗೆ 10 ವರ್ಷದ ನಂತರ 8,61,373 ರೂಪಾಯಿ ವಾಪಸ್ ಬರುತ್ತೆ. ಹಾಗೂ ನೀವು 10,000 ರೂಪಾಯಿಯನ್ನು ನೀವು 10 ವರ್ಷದ ತನಕ ತುಂಬಿದ್ರಪ್ಪ ಅಂದರೆ ಪ್ರತಿ ತಿಂಗಳು 10,000 ರೂಪಾಯಿ ನೀವು 10 ವರ್ಷ ತುಂಬಿದರೆ ನಿಮ್ಗೆ 10 ವರ್ಷದ ನಂತರ ನಿಮಗೆ 17,71,008 ರೂಪಾಯಿ ವಾಪಸ್ ಬರುತ್ತೆ ಫ್ರೆಂಡ್ಸ್. ಸೊ ಇದೇ ರೀತಿ ಕೂಡ ಪೋಸ್ಟ್ ಆಫೀಸ್ನಲ್ಲೂ ಕೂಡ ಸ್ಕೀಮ್ ಇದೆ. ಆ ವಿಡಿಯೋ ಕೂಡ ನಾನು ಮಾಡಿದ್ದೇನೆ. ಅದು ನೋಡಿಲ್ಲ ಅಂದರೆ ಲಿಂಕ್ ಡಿಸ್ಕ್ರಿಪ್ಷನ್ನಲ್ಲಿದೆ, ಅಲ್ಲಿಂದ ನೀವು ನೋಡ್ಬೋದು. ಹಾಗೂ ಅದೇ ರೀತಿ SBI RDನಲ್ಲೂ ಕೂಡ ಈ ರೀತಿ ಸ್ಕೀಮ್ ಇದೆ ಫ್ರೆಂಡ್ಸ್. ಆದರೆ ಪೋಸ್ಟ್ ಆಫೀಸ್ಗಿಂತ SBIನಲ್ಲಿ ಹೆಚ್ಚು ಹಣವನ್ನು ಕೊಡ್ತಾರೆ. ನೀವೇನಾದರೂ 6 ತಿಂಗಳ ತನಕ ನೀವು ತಿಂಗಳಿಗೆ ಹಣ ತುಂಬಲೇ ಇಲ್ಲಪ್ಪ ಅಂದರೆ ನಿಮ್ಮ ಹಣವನ್ನು ವಾಪಸ್ ಕೊಡ್ತಾರೆ. ನಿಮ್ಮ RD ಕ್ಯಾನ್ಸಲ್ ಆಗುತ್ತೆ ಫ್ರೆಂಡ್ಸ್. ಸೊ ಈ ರೀತಿ ಈ SBIನಲ್ಲಿ RD ಸ್ಕೀಮ್ ಇದೆ. ನೀವು ಕೂಡ ಈ RD ಸ್ಕೀಮನ್ನು ಉಪಯೋಗಿಸಿ ನೀವು ಹೆಚ್ಚು ಹಣವನ್ನು ರಿಟರ್ನ್ ಆಗಿ ಪಡಿಬೋದು. ಪೋಸ್ಟ್ ಆಫೀಸ್ ಥರನೇ ಇದೆ ಇದು. ಆ ವಿಡಿಯೋ ಕೂಡ ನಾನು ಮಾಡಿದ್ದೇನೆ, ನೀವು ಲಿಂಕ್ ಡಿಸ್ಕ್ರಿಪ್ಷನ್ನಲ್ಲಿದೆ, ಅಲ್ಲಿಂದ ನೋಡ್ಬೋದು. ಸೊ ಇವತ್ತಿಗಿಷ್ಟೇ ಇತ್ತು. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಹಾಗೂ ಎಲ್ಲ ನಿಮ್ಮ ಗೆಳೆಯರಿಗೂ ಶೇರ್ ಮಾಡಿ. ಹಾಗೂ ನೀವು ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೆಳಗಡೆ ಕಾಣಿಸೋ ಸಬ್ಸ್ಕ್ರೈಬ್ ಬಟನ್ನ ಒತ್ತಿ, ಹಾಗೆ ಪಕ್ಕದಲ್ಲಿ ಬರುವ ಗಂಟೆಯನ್ನು ಕೂಡ ಮರೆಯದೇ ಒತ್ತಿ. ಮತ್ತೆ ಸಿಗೋಣ ಮತ್ತೊಂದು ಹೊಸ ವಿಡಿಯೋ ಜೊತೆಗೆ. ಅಲ್ಲಿವರೆಗೂ ಬಾಯ್.